ಜುಗಲ್ಬಂದಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಮೀದ್ ಪಾಳ್ಯ. ಪ್ರತಿನಿತ್ಯ ಈ ವೇದಿಕೆಯಿಂದ ಒಂದು ಸಬ್ಜೆಕ್ಟ್ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ನನ್ನ ಜೊತೆ ಗಣ್ಯ ಅತಿಥಿಗಳಿರ್ತಾರೆ. ಚರ್ಚೆಯನ್ನು ನೀವು ನೋಡ್ತಾ ಇದ್ದೀರಿ. ಇವತ್ತು ಕೂಡ ಒಂದು ಸಬ್ಜೆಕ್ಟ್ ಇಟ್ಕೊಂಡಿದ್ದೀನಿ, ಬಣ್ಣದ ರಾಜಕೀಯ. ತಮಗೆ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಬಣ್ಣದ ಜಗತ್ತಿನಿಂದ ರಾಜಕೀಯಕ್ಕೆ ಆಕರ್ಷಣೆ ಹೆಚ್ಚಾಗ್ತಾ ಇದೆ. ಹಿಂದೆಲ್ಲ ಗ್ಲಾಮರಸ್ ಜಗತ್ತಿಗೆ ಅಂದರೆ ಸಿನಿಮಾ ಜಗತ್ತಿನ ಆಕರ್ಷಣೆ ಇತ್ತು. ಈಗ ಆ ಜಗತ್ತಿನಿಂದ ರಾಜಕೀಯದತ್ತ ಹೆಚ್ಚು ವಾಲ್ತಾ ಇದ್ದಾರೆ. ದೂರದಲ್ಲಿ ನಿಂತು ಎಲ್ಲರೂ ರಾಜಕೀಯವನ್ನು ದೂರವರೆ, ಆದರೆ ರಾಜಕಾರಣ ಎಲ್ರಿಗೂ ಈಗ ಆಸಕ್ತಿಯ ವಿಚಾರ ಆಗಿದೆ. ಸೊ ಇದ್ರ ಬಗ್ಗೆ ಮಾತಾಡೋಣ. ಗಣ್ಯ ಅತಿಥಿಗಳು ನನ್ನ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಹುಬ್ಬಳ್ಳಿ ದಾವಣಗೆರೆಯಿಂದ ಕೂಡ ನಮ್ಮ ಜೊತೆ ಅತಿಥಿಗಳು ಜಾಯ್ನ್ ಆಗ್ತಾರೆ. ಅವ್ರ ಜೊತೆ ಕೂಡ ಮಾತಾಡೋಣ. ಅದೇ ಸೊ ಸಿನಿಮಾ ಜಗತ್ತು ಮತ್ತು ರಾಜಕಾರಣದ ನಂಟು ಹೊಸತೇನಲ್ಲ, ಬಹಳ ವರ್ಷಗಳಿಂದಲೂ ಕೂಡ ನಟಿದೆ. ಆದರೆ ಕೆಲವೇ ಬೆರಳೆಣಿಕೆಯಷ್ಟು ಜನ ಮಾತ್ರ ರಾಜಕಾರಣದಲ್ಲಿ ಗುರುತಿಸಿಕೊಂಡಿದ್ದರು ಸಿನಿಮಾ ಜಗತ್ತಿನಿಂದ, ಅಂದರೆ ಬಹುದೂರ ಸಿನಿಮಾ ಜಗತ್ತಿನಲ್ಲಿ ಸಾಗಿದ ನಂತರ. ಆದರೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಯುವಕ ಯುವತಿಯರು ಕೂಡ ರಾಜಕೀಯ ಜಗತ್ತಿಗೆ ಆಕರ್ಷಿತರಾಗಿದ್ದಾರೆ. ಇತ್ತೀಚಿನ ದಿನಗಳಲ್ಲೇ ಅನೇಕರು ಬೇರೆ ಬೇರೆ ಪಕ್ಷವನ್ನು ಸೇರ್ಪಡೆಗೊಂಡಿದ್ದನ್ನು ನೀವೆಲ್ಲ ನೋಡಿದ್ದೀರಿ. ಇತ್ತೀಚೆಗೆ ಯಾರೆಲ್ಲ ರಾಜಕೀಯ ಪಕ್ಷ ಸೇರ್ಪಡೆಗೊಂಡ್ರು, ಈ ಹಿಂದೆ ಯಾರೆಲ್ಲ ಇದ್ದರು ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತ ವರದಿ ನಿಮ್ಮ ಮುಂದೆ ಇಡ್ತೀನಿ. ಅನಂತರ ನಾನು ಅತಿಥಿಗಳ ಜೊತೆ ಚರ್ಚೆ ಆರಂಭ ಮಾಡ್ತೀನಿ. ವರದಿ. ರಾಜ್ಯ ರಾಜಕೀಯದ ಗ್ಲಾಮರ್ ರಂಗು ಇನ್ನಷ್ಟು ಹೆಚ್ಚುತ್ತಿದೆ. ರಾಜಕೀಯ ಪಕ್ಷ ಸೇರೋ ಸಿನಿಮಾ ತಾರಿಯರ ಸಂಖ್ಯೆ ಬೆಳೆಯುತ್ತಲೇ ಇದೆ. ಸಾಮಾನ್ಯವಾಗಿ ಚುನಾವಣೆ ಹತ್ತಿರವಾದಾಗ ಶುರುವಾಗುತ್ತಿದ್ದ ಈ ಸಂಪ್ರದಾಯ ಎಲೆಕ್ಷನ್ ಇನ್ನೂ 1 ವರ್ಷ ದೂರ ಇರುವಾಗಲೇ ಶುರುವಾಗಿರೋದು ಈ ಬಾರಿಯ ವಿಶೇಷ. ಇವತ್ತು ಚಿತ್ರನಟಿ ಭಾವನಾ ಮತ್ತು ನಟ ಆದಿ ಲೋಕೇಶ್ ಕಾಂಗ್ರೆಸ್ ಕೈ ಹಿಡಿದಿದ್ದಾರೆ. ಸದ್ಯಕ್ಕೆ ಉಪಚುನಾವಣೆ ನಡೆದಿರೋ ಚಿಕ್ಕಮಗಳೂರಿನಲ್ಲಿ ಇಬ್ಬರೂ ತಾರೆಯರು ಕೈ ಹಿಡಿದಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ಜೊತೆಗೆ ವಿದೇಶಾಂಗ ಸಚಿವ ಎಸ್.ಎನ್. ಕೃಷ್ಣ ಕೂಡ ವೇದಿಕೆಯಲ್ಲಿ ಹಾಜರಿದ್ದು ಚಿತ್ರ ತಾರೆಯರನ್ನ ಪಕ್ಷಕ್ಕೆ ಬರಮಾಡಿಕೊಂಡಿದ್ದು ಚಿತ್ರ ತಾರೆಯರಿಗೆ ರಾಜಕೀಯ ಪಕ್ಷಗಳು ನೀಡುತ್ತಿರುವ ಮಹತ್ವಕ್ಕೆ ಸಾಕ್ಷಿಯಾಗಿತ್ತು. ತುಂಬ ಖುಷಿ ಆಗ್ತಿದೆ. ಅದು ಕಾಂಗ್ರೆಸ್ ಪಕ್ಷ, ನ್ಯಾಷನಲ್ ಪಾರ್ಟಿ, ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಮನ್ನಣೆ ಗೌರವವನ್ನು ಉಳಿಸ್ಕೊಂಡು ಬಂದಂಥ ಪಾರ್ಟಿಯಲ್ಲಿ ನನಗೆ ಆಮಂತ್ರಣ ಸಿಕ್ಕಿದ್ದು ನಂಗೆ ತುಂಬ ಸಂತೋಷ ಆಗ್ತಿದೆ. ನನಗೆ ತುಂಬ ಖುಷಿ ಆಯಿತು. ನಾನು ತುಂಬ ವರ್ಷಗಳಿಂದ ನಾನು ರಾಹುಲ್ ಗಾಂಧಿ ಫ್ಯಾನು. ಅವರು ನನ್ನ ರೋಲ್ ಮಾಡೆಲ್ ಆ್ಯಕ್ಚುಲಿ. ಸೊ ನನಗೆ ಕಾಂಗ್ರೆಸ್ಸಿಂದ ಒಂದು ಬುಲಾವ್ ಬಂದಾಗ ತುಂಬ ಖುಷಿ ಆಯಿತು. ಸ್ವಲ್ಪ ಟೈಮ್ ತೊಗೊಂಡಿದ್ದೆ, ಯಾಕಂದರೆ ಚಿತ್ರರಂಗ ಮತ್ತು ಪಾಲಿಟಿಕ್ಸ್ ಎರಡೂ ಮಾಡೋಕ್ಕಾಗತ್ತಾ ಅಂತ. ಯಾಕೆ ಮಾಡೋಕ್ಕಾಗಲ್ಲ, ಸೇವೆ ಮಾಡಬೇಕು, ನಮ್ಮ ಯೂತ್ರನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಳ್ಳೊಳ್ಳೆ ಸಂಘಟನೆಗಳು ಮಾಡಬೇಕನ್ನೋ ಉದ್ದೇಶಕ್ಕೆ ಇವತ್ತು ಸೇರ್ಪಡೆ ಆಗ್ತಾಯಿದ್ದೀನಿ. ಕಾಂಗ್ರೆಸ್ನಲ್ಲಿ ಗ್ಲಾಮರ್ ರಂಗು ಕಡಿಮೆ ಏನೂ ಇಲ್ಲ. ರೆಬಲ್ ಸ್ಟಾರ್ ಅಂಬರೀಶ್ ಕಾಂಗ್ರೆಸ್ನ ಪ್ರಭಾವಿ ಮುಖಂಡರಲ್ಲೊಬ್ರು. ರಮ್ಯಾ ಕಾಂಗ್ರೆಸ್ ಸೇರಿ ಹತ್ರ ವರ್ಷವಾಯಿತು. ಆಕೆ ಈಗ ಕಾಂಗ್ರೆಸ್ನ ಬೂತ್ ಮಟ್ಟದ ಅಧ್ಯಕ್ಷರು ಹೌದು. ಬಿಸಿ ಪಾಟೀಲ್ ಕಾಂಗ್ರೆಸ್ನ ಶಾಸಕ. ಉಮಾಶ್ರೀ, ಶಶಿಕುಮಾರ್ ಕೂಡ ಕಾಂಗ್ರೆಸ್ ಸದಸ್ಯರೇ. ಅತ್ತ ಜೆಡಿಎಸ್ ಕೂಡ ಹಿಂದೆ ಬಿದ್ದಿಲ್ಲ. ಇತ್ತೀಚೆಗಷ್ಟೇ ಚಿತ್ರನಟಿ ಪೂಜಾ ಗಾಂಧಿ ಜೆಡಿಎಸ್ಗೆ ಗ್ಲಾಮರ್ ಸ್ಪರ್ಶ ಕೊಟ್ಟಿದ್ದಾರೆ. ಖುದ್ದು ಕುಮಾರಸ್ವಾಮಿ ಕೂಡ ಬಣ್ಣದ ಲೋಕದಿಂದಲೇ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟವರು. ಅವರು ಚಿತ್ರ ನಿರ್ಮಾಪಕರು ಆಗಿದ್ದವರು. ಚಿತ್ರನಟಿ ಮಾಳವಿಕಾ ಅವಿನಾಶ್ ಕೂಡ ಗ್ಲಾಮರ್ ಜಗತ್ತಿನಿಂದಲೇ ಬಂದ ನಟಿ. ಇನ್ನು ಬಿಜೆಪಿಯಲ್ಲಿ ಚಿತ್ರನಟರ ದಂಡೆ ಇದೆ. ಮುಖ್ಯಮಂತ್ರಿ ಚಂದ್ರು, ಜಗ್ಗೇಶ್, ಶ್ರೀನಾಥ್, ಶ್ರುತಿ, ತಾರಾ ಎಲ್ಲರೂ ಬಿಜೆಪಿಯಲ್ಲೇ ಇದ್ದಾರೆ. ಬಿಜೆಪಿಯಲ್ಲಿದ್ದ ಚಿತ್ರನಟಿ ತಾರಾಗೆ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ಸ್ಥಾನವೂ ಸಿಕ್ಕಿದೆ. ಇವರೆಲ್ಲರಿಗಿಂತ ವಿಭಿನ್ನವಾಗಿ ಹೊಸ ಪಕ್ಷ ಶ್ರೀರಾಮುಲು ಅವರ ಬಿಎಸ್ಆರ್ಗೆ ಸೇರ್ಪಡೆಗೊಂಡಿರೋದು ಚಿತ್ರನಟಿ ರಕ್ಷಿತಾ. ಸಾಧಾರಣವಾಗಿ ಎಲೆಕ್ಷನ್ ಮುಗಿದ ಮೇಲೆ ಚಿತ್ರತಾರಿಯರು ರಾಜಕೀಯದಲ್ಲಿ ಕಾಣಿಸ್ಕೊಳ್ಳೋದು ಕಡಿಮೆ ಆಗುತ್ತೆ. ಎಲೆಕ್ಷನ್ನಲ್ಲೇನಾದ್ರೂ ಸೋತ್ರಂತೂ ಮುಗಿದೇ ಹೋಯ್ತು. ಇಷ್ಟಕ್ಕೂ ಗ್ಲಾಮರ್ ಜಗತ್ತಿನ ಚಿತ್ರತಾರೆಯರ ರಾಜಕೀಯ ಎಂಟ್ರಿಯಿಂದ ಯಾರಿಗೆ ಲಾಭ? ಚಿತ್ರತಾರಿಯರಿದ್ರೆ ಜನರನ್ನ ಸೇರಿಸೋದು ಸುಲಭ ಅನ್ನೋದಷ್ಟೇ ರಾಜಕೀಯ ಪಕ್ಷಗಳ ಉದ್ದೇಶನ ಗೊತ್ತಿಲ್ಲ. ರಾಜಕೀಯಕ್ಕೆ ಎಂಟ್ರಿ ಪಡೆದ ಕೆಲವು ದಿನಗಳ ಕಾಲವಂತೂ ಅವರು ಸಿಕ್ಕಾಬಟ್ಟೆ ಬ್ಯುಸಿಯಾಗಿರ್ತಾರೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.